ಹಾಯ್ ವೀಕ್ಷಕರೇ, ಇವತ್ತು ನಾನು ನಿಮ್ಮ ಮುಂದೆ ಬೇಸನ್ ಡೋಕ್ಲಾ ಮಾಡೋದು ಹೇಗೆ ಅಂತ ನೋಡುವ. ವಾವ್, ಎಂಥ ಒಗ್ಗರಣೆ ಸ್ಮೆಲ್ ಗೊತ್ತಾ, ಸೂಪರಾಗಿ ಬಂದಿದೆ. ತಿನ್ನಲಿಕ್ಕೆ ಕೂಡ ತುಂಬ ಟೇಸ್ಟಿಯಾಗಿದೆ. ಸೇಮ್ ಕೇಕ್ ಮಾಡೋ ರೀತಿಯೇ ಮಾಡೋದು. ಬನ್ನಿ ನೋಡುವ ಹೇಗೆ ಮಾಡೋದಂತ. ಒಂದು ಬೌಲಿಗೆ 1 ಕಪ್ಪು ಕಡಲೆ ಹಿಟ್ಟು, ನಾನಿಲ್ಲಿ 1 ಕಪ್ ತಗೊಂಡಿದ್ದೀನಿ, ನೀವು ಜಾಸ್ತಿ ಕೂಡ ತಗೊಳ್ಬೋದು. ಸ್ವಲ್ಪ ಅರಿಶಿನ ಮತ್ತೊಂದು 2 ಟೇಬಲ್ ಸ್ಪೂನಷ್ಟು ಸಕ್ಕರೆ, ಉಪ್ಪು ರುಚಿಗೆ ತಕ್ಕಷ್ಟು, ಆಮೇಲೆ ಒಂದು 2 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಲೆಮನ್ ಜ್ಯೂಸ್, ಒಂದು ಟೇಬಲ್ ಸ್ಪೂನಷ್ಟು ಲೆಮನ್ ಜ್ಯೂಸ್ ಹಾಕ್ಕೊಂಡು ನೀರು ಹಾಕ್ಕೊಂಡ್ಬಿಟ್ಟು ಎಲ್ಲೂ ಗಂಟುಗಳಾಗದ ಥರ ಮಿಕ್ಸ್ ಮಾಡ್ಕೊಳ್ಳಿ ನೀಟಾಗಿ. ಎಲ್ಲೂ ಗಂಟು ಬರಬಾರ್ದ್ರಲ್ಲಿ ನೋಡಿ. ಈಗ ಈ ಹದಕ್ಕೆ ಮಿಕ್ಸ್ ಮಾಡ್ಕೊಂಡು ಇಟ್ಕೊಂಡ್ರೆ ಆಯಿತು. ತುಂಬ ಕೇಕ್ ಥರ ಬರಬೇಕಂತಿಲ್ಲ, ಈ ಹದದಲ್ಲಿ ಸ್ವಲ್ಪ ನೀರು ಟೈಪ್ ಇದ್ದರೂ ಓಕೆ. ಅದನ್ನು 10 ನಿಮಿಷ ಇಡಿ ಮಿಕ್ಸ್ ಮಾಡಿಬಿಟ್ಟು, ಆಮೇಲೆ ಒಂದು ಈನೋ ಪ್ಯಾಕೆಟ್ ಸಿಗುತ್ತಲ್ಲ, ಅದನ್ನು ಓಪನ್ ಮಾಡಿಬಿಟ್ಟು ಹಾಕಿ. ಯಾಕಂದರೆ ಅದು ಪಫಿ ಆಗಲಿಕ್ಕೆ ಮೇಲೆ ಬರುತ್ತೆ, ನಿಮಗೆ ಉಬ್ಕೊಂಡು ಬರುತ್ತೆ. ಏನೂ ಇಲ್ಲದವರು ಮನೆಯಲ್ಲಿ ಬೇಕಿಂಗ್ ಸೋಡಾ, ಬೇಕಿಂಗ್ ಪೌಡ್ರ್ ಇದ್ದರೆ ಯೂಸ್ ಮಾಡ್ಬೋದು. ಇದು ಕೂಡ ಒಂದು ಆಪ್ಷನ್, ಹಾಗೆ ಕೂಡ ಯೂಸ್ ಮಾಡಿ ಹಾಕ್ಬೋದು. ಸೊ ಕೇಕ್ ಟ್ರೇಗೆ ಇಲ್ಲಿ ನಾನು ಎಣ್ಣೆ ಹಚ್ಕೊಂಡಿದ್ದೀನಿ ನೋಡಿ. ಎಣ್ಣೆ ಹಚ್ಕೊಂಡ್ಬಿಟ್ಟು ಈ ನಾವೇನು ಮಿಕ್ಸ್ ಮಾಡಿ ಇಟ್ಕೊಂಡಿರೋ ಬ್ಯಾಟರ್ನ ಅದಕ್ಕೆ ಹಾಕಿ. ಸೊ ಇದನ್ನು ಒಂದು ತವಾ ಅಥವಾ ಬಣಲೆ ಅಥವಾ ಏನಾದರೂ ಒಂದು ಪಾತ್ರೆಗೆ ಅಡಿಗಡೆ ನೀರು ಹಾಕ್ಕೊಂಡ್ಬಿಟ್ಟು ಅದರ ಮೇಲೆ ಇಟ್ಟು ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೊಳ್ಳಿ. ಸೊ ಬೇಯಿಸ್ಕೊಳ್ಳೋ ಅದು ನಿಮಗೆ ಗೊತ್ತೇ ಇರುತ್ತೆ. ಅದರ ಮೇಲೆ ಒಂದು ಚೂರಿ ಅಥವಾ ಒಂದು ಸ್ಪೂನ್ ಏನಾದರೂ ಹಾಕಿಬಿಟ್ಟು ನೋಡಿದರೆ ಆಯಿತು. ನೋಡಿ ಎಷ್ಟು ಚೆನ್ನಾಗಿ ಉಪ್ಕೊಂಡು ಬಂದಿದೆ ಅಲ್ಲ, ವಾವ್. ನೋಡಿದ್ದೀಗ ಬೆಂದಿದೆ. ಸೊ ಇದನ್ನು ಕೂಲಾಗಲಿಕ್ಕೆ ಬಿಡುವ. ಅದು ಕೂಲಾಗೋ ಅಷ್ಟೊತ್ತಿಗೆ ನಾವಿಲ್ಲಿ ಒಗ್ಗರಣೆ ರೆಡಿ ಮಾಡ್ಕೊಳ್ಳುವ. ಒಂದು ಪಾನ್ಗೆ ಒಂದು 2-3 ಟೇಬಲ್ ಸ್ಪೂನಷ್ಟು ಕುಕ್ಕಿಂಗ್ ಆಯಿಲ್ ಹಾಕ್ಕೊಂಡು ಅದಕ್ಕೆ ಸಾಸಿವೆ ಮತ್ತು ಕಪ್ಪು ಎಳ್ಳು, ಟೇಸ್ಟ್ ಕಪ್ಪಾದರೂ ಹಾಕ್ಬೋದು, ಬಿಳಿ ಆದರೂ ಹಾಕ್ಬೋದು. ಆಮೇಲೆ ಹಸಿಮೆಣಸಿನಕಾಯಿ, ಕರಿ ಲೀವ್ಸ್ ಹಾಕ್ಕೊಂಡ್ಬಿಟ್ಟು ಫ್ರೈ ಮಾಡ್ಕೊಳ್ಳಿ. ಅದು ಫ್ರೈ ಆದ ನಂತರ ಅದಕ್ಕೆ ನಾವು ಸಿರಪ್ ರೆಡಿ ಮಾಡಬೇಕಂತೆ ಸ್ವಲ್ಪ ನೀರು ಹಾಕಬೇಕು. ನೀವು ನಿಮ್ಮ ಡೋಕ್ಲದ ಸೈಜ್ ನೋಡ್ಕೊಂಡ್ಬಿಟ್ಟು ಜಾಸ್ತಿ ಸಿರಪ್ ಬೇಕಂತಿಲ್ಲ, ಎಷ್ಟು ಬೇಕಷ್ಟು ಅದಕ್ಕೆ ಸಿರಪ್ ರೆಡಿ ಮಾಡ್ಕೊಳ್ಳಿ. ನೀರು ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡ್ಬಿಟ್ಟು ಆಮೇಲೆ ನಾವು ತುರಿದಿಟ್ಕೊಂಡಿದ್ದಂಥ ಸ್ವಲ್ಪ ತೆಂಗಿನಕಾಯನ್ನು ಆ್ಯಡ್ ಮಾಡಿ. ಈ ಸಿರಪ್ನಲ್ಲಿ ಕೂಡ ಟೇಸ್ಟ್ ಬರುತ್ತೆ ನಿಮಗೆ. ಈ ಅದಕ್ಕೆ ಬಂದರೆ ಆಯಿತು. ಈಗ ನಮ್ಮ ಒಗ್ಗರಣೆ ರೆಡಿ ಆಗಿದೆ. ಈಗ ನಾವು ಬೇಯಿಸ್ಕೊಂಡಿರುವಂಥ ಡೋಕ್ಲಾನ ಒಂದು ಪ್ಲೇಟ್ಗೆ ಹಾಕ್ಕೊಳ್ಳುವ. ವಾವ್, ಎಷ್ಟು ಸೂಪರಾಗಿ ಬಂದಿದೆ ಅಲ್ಲ. ಇದನ್ನು ಕಟ್ ಮಾಡ್ಕೊಳ್ಳಿ ನಿಮಗೆ ಬೇಕಾದ ಸ್ಟೈಲ್ನಲ್ಲಿ. ಸ್ಕ್ವೇರ್ ಆದರೆ ಸ್ಕ್ವೇರ್ ಅಥವಾ ಡೈಮಂಡ್ ಶೇಪಲ್ಲಿ ಕೂಡ ಕಟ್ ಮಾಡ್ಕೊಳ್ಬೋದು. ಈ ಥರ ಕಟ್ ಮಾಡ್ಕೊಂಡ್ಬಿಟ್ಟು ನಾವು ರೆಡಿ ಮಾಡ್ಕೊಂಡಿರ್ತಕ್ಕಂಥ ಒಗ್ಗರಣೆ ಸಿರಪ್ನ ಅದರ ಮೇಲೆ ಹಾಕಿ ನೀಟಾಗಿ ಆ ಸ್ಪೇಸ್ ನಾವು ಕಟ್ ಮಾಡ್ಕೊಂಡಿದ್ದೀವಲ್ಲ ಅದರೊಳಗೆಲ್ಲ ಸಿರಪ್ ಇಳಿಯೋ ಹಾಗೆ ಕಂಪ್ಲೀಟಾಗಿ ಅದನ್ನು ಅದರಿಂದ ಕವರ್ ಮಾಡ್ಕೊಳ್ಳಿ. ಅಷ್ಟೇ, ಡೋಕ್ಲಾ ರೆಡಿ ಆಯಿತು. ನೀವು ಕೂಡ ಮಾಡಿ ಹೇಗೆ ಬಂದಿದೆ ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ. ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಮುಂದಿನ ಹೊಸ ವಿಡಿಯೋದೊಂದಿಗೆ ನಿಮ್ಮನ್ನು ಮೀಟ್ ಮಾಡ್ತೇನೆ. ಅಲ್ಲಿ ತನಕ ಟೇಕ್ ಕೇರ್, ಬಾಯ್.